ಹೇ ಬಾ ಡ್ರೆಸ್ ಚೇಂಜ್ ಮಾಡು. ಏನೇ ಇದು ಪೆನ್ ಮಾರ್ಕು? ಕೊಳೆ ಹೋಗುತ್ತೋ ಇಲ್ವೋ? ಲಂಚ್ ಕೊಟ್ಟಿದ್ನಲ್ಲ ಎಲ್ಲ ಖಾಲಿ ಮಾಡಿದ್ಯಾ ತಾನೆ? ಏನಾದರೂ ವೇಸ್ಟ್ ಮಾಡಿದ್ಯಾ? ನಿನಗೂ ಮತ್ತೆ ನಿನ್ನ ಗಂಡನಿಗೂ ಮದುವೆ ಆಗಿದೆ ತಾನೆ? ಸಿಹಿ ಏನೇ ಭಾಷೆ ಇದು? ನಿನಗೂ ನಿನ್ನ ಗಂಡನಿಗೂ ಮದುವೆ ಆಗಿದೆ ಅಂದರೆ ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ. ಸರಿ ಹೇಳಲ್ಲ. ಮದುವೆ ಆದಮೇಲೆ ಹನಿಮೂನ್ಗೆ ಹೋಗ್ಬೇಕು ತಾನೆ? ಯಾಕೆ ಹೋಗಿಲ್ಲ? ನಾನು ಇದ್ದೀನಿ ಅಂತ ತಾನೆ? ನನ್ನ ಪಾಳಿಗೆ ನಾನು ಸ್ಕೂಲಿಂದ ಬಂದು ಹೋಮ್ವರ್ಕ್ ಮಾಡ್ಕೊಳ್ತೀನಿ. ನೀವು ಯಾಕೆ ಹನಿಮೂನ್ ಶಾಸ್ತ್ರ ಮಾಡ್ಕೊಂಡಿಲ್ಲ? ಹನಿಮೂನ್ ಶಾಸ್ತ್ರನ ಯಾರೇ ನಿನ್ಗೆ ಹೇಳ್ಕೊಟ್ಟಿದ್ದಿಲ್ಲಲ್ಲ? ನನ್ಗೆ ಗೊತ್ತು, ಮದುವೆ ಆದಮೇಲೆ ಹನಿಮೂನ್ಗೆ ಹೋಗ್ತಾರೆ ಅಂತ. ಅದೊಂದು ಶಾಸ್ತ್ರ ತಾನೆ? ಅದಕ್ಕೆ ಕ್ಲಾಸ್ ತಗೊಳ್ತಾ ಇದ್ದೀನಿ. ನಾನೇನಾದರೂ ಕೆಲಸ ಮಾಡಲಿಲ್ಲ ಅಂದರೆ ನನಗೆ ಬೈತ್ಯಾ. ನೀವಿಬ್ರು ಹನಿಮೂನ್ಗೆ ಯಾಕೆ ಹೋಗಿಲ್ಲ? ಅಪ್ಪ ಮತ್ತೆ ನೀನು ಹನಿಮೂನ್ಗೆ ಹೋಗ್ಬೇಕು. ಸಿಹಿ ನೀನಿನ್ನ ಚಿಕ್ಕವಳು, ವಯಸ್ಸಿಗೆ ಮೀರಿ ಎಲ್ಲ ನನಗೆ ಗೊತ್ತು ಅನ್ನೋ ಥರ ಮಾತಾಡಬೇಡ, ಚೆನ್ನಾಗಿ ಅನ್ಸಲ್ಲ. ನನಗೆ ಬೈಬೇಡ. ನನಗೆ ಬಿಟ್ಟು ಹೋಗ್ಬೇಕು ಅಂತ ತಾನೆ ನೀನು ಮತ್ತೆ ಅಪ್ಪ ಹೋಗದೆ ಇರೋದು. ಸಿಹಿ ನಾವು ಎಲ್ಲೇ ಹೋಗೋದಿದ್ರು 3 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಗಣೇಶ ಹಬ್ಬ ಮತ್ತು ದಸರಾ ಫೆಸ್ಟಿವಲ್ಗೆ ನಿನ್ಗೆ ಹಾಲಿಡೇ ಕೊಡ್ತಾರಲ್ಲ, ಅವಾಗ ಹೋಗ್ತೀವಿ ಅಷ್ಟೇ. ನಾನು ಎಲ್ಲಿಗೂ ಬರಲ್ಲ. ಅರೆ ಅಪ್ಪ ಮತ್ತೆ ನೀನು ಹನಿಮೂನ್ಗೆ ಹೋಗ್ಬೇಕು ಅಷ್ಟೇ. ಯಾಕೆ ಈ ಥರ ಗಂಟು ಬಿದ್ದಿದ್ಯಾ ನೀನು? ಅದನ್ನು ನಾನು ಅಪ್ಪ ಡಿಸೈಡ್ ಮಾಡ್ಕೋತೀವಿ. ಆದರೆ ನೆನ್ಪಿಟ್ಕೋ, ನೀನಿಲ್ಲದೆ ನಾವು ಎಲ್ಲೂ ಹೋಗ್ತಾ ಇಲ್ಲ. ನೀವಿಬ್ರು ಏನು ಡಿಸೈಡ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನೀವಿಬ್ರು ಹನಿಮೂನ್ಗೆ ಹೋಗ್ಬೇಕು. ಸಿಹಿ ಏನಾಯ್ತು ಇವಳಿಗೆ? ಯಾಕೆ ಈ ಥರ ಮಾತಾಡ್ತಿದ್ದಾಳೆ? ಬೀಗದ ಕೈ ಇಲ್ಲೇ ಎಲ್ಲಾದ್ರೂ ಇಟ್ಟಿರ್ತಾರ ಅಂತ. ಚೆನ್ನಾಗಿದೆ. ಸೀತಾ ಬೀಗದ ಕೈನ ಈ ಮುದುಕಿ ಕೈ ಕೊಟ್ಟಿರ್ಬೋದಾ ಅಂತ. ಆದ್ರೆ ಏನು ಉಪಯೋಗ? ಕೇಳಿದ್ರೆ ಈ ಮುದುಕಿ ಅಂತೂ ಬಾಯಿ ಬಿಡಲ್ಲ. ಏನ್ ಮಾಡೋದು? ಹಾ, ನನ್ನ ಗಂಡ ಹೇಳ್ದಂಗೆ ಮಾಡ್ತೀನಿ. ಈ ಮನೆ ಫೋಟೋ ತೆಗೆದು ಮಾರಾಟಕ್ಕಿದೆ ಅಂತ ಹಾಕಿಸ್ಬಿಡ್ತೀನಿ. 50-60 ಲಕ್ಷ ಕೂತಲ್ಲೇ ಬರುತ್ತೆ ಅಂದ್ರೆ ಬಿಡೋ ಮಗಳ ನಾನು. ಆಗ ಸೀತನು ಯಾಮರ್ಸ್ಬೋದು. ಹಾಗೆ ಮಾಡ್ತೀನಿ. ಏನ್ ಮಾಡ್ತಾ ಇದೀಯ ಸುಲೋಚನಾ? ಅಯ್ಯೋ ಅಜ್ಜಿ, ಮನೆ ಮುಂದೆ ಸೆಲ್ಫಿ ತಕ್ಕೋತಾ ಇದ್ದೆ. ನೋಡಿ ಸೀತಾ, ನಿಮ್ಮ ಮನೆ ಮುಂದೆ ಇದ್ದೀನಿ ಅಂತ. ಆಮೇಲೆ ಅವಳಿಗೆ ಫೋಟೋ ಕಳ್ಸೋಣ ಅಂತ ತಕ್ಕೊಂಬರ್ತೀನಿ. ಅಯ್ಯೋ ಅಜ್ಜಿ, ನೀವ್ಯಾಕೆ ತರಕ್ ಹೋದ್ರಿ? ನಾನೇ ಬರ್ತಿದ್ನಲ್ಲ. ಅದಕ್ಕೇನಂತೆ, ಮನೆಯಲ್ಲಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡಿಟ್ಟಿದ್ದೀನಿ, ಕಾಫಿ ಕುಡಿತಾ ತಿನ್ವಂತೆ ಬಾ. ಓ, ಮಳೆಗಾಲಕ್ಕಂತೆಲ್ಲ ಮಾಡಿ ಡಬ್ಬಿ ತುಂಬಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಯಜಮಾನ್ರಿಗೂ ಚಕ್ಲಿ ಕೊಡ್ಬೇಡಿ ಅಂದ್ರೆ ಪ್ರಾಣ. ಆದ್ರೆ ನೀವು ನಿಮಗಷ್ಟೇ ಮಾಡ್ಕೊಂಡಿರ್ತೀರೇನೋ. 4 ಡಬ್ಬಕ್ಕೆ ಹಾಕೊಡಿ ಅಂತ ಹೆಂಗ್ ಕೇಳಕ್ಕಾಗತ್ತೆ? ಅಯ್ಯೋ, ನಮ್ಮ ಮನೆಯವರು ಚಕ್ಲಿ ತಿನ್ನೋದು ಅಷ್ಟರಲ್ಲೇ ಇದೆ. ನಿಂಗೂ 4 ಕೊಡ್ತೀನಿ ಬಾ. ಸತ್ಯ, ಈ ಮುದುಕಿ ಕೈ ಸಿಕ್ಕಾಕೊಳ್ಳಿಲ್ಲ. ನೋಡಿದ್ಯಾ, ನಾನು ಹೇಳಿದ್ರೆ ನೀನು ನಂಬಲಿಲ್ಲ. ನಿನ್ನಿಂದನೇ ನಿಮ್ಮ ಅಪ್ಪ ಅಮ್ಮ ಹನಿಮೂನ್ಗೆ ಹೋಗದೆ ಇರೋದು. ಮದುವೆ ಆದವರು ಇಷ್ಟೊತ್ತಿಗೆ ಎಷ್ಟು ಸಲ ಊರುಗಳಿಗೆ ಹೋಗ್ಬಿಟ್ಟು ಬಂದಿರೋರು ಗೊತ್ತಾ? ಅವ್ರಿಗೆ ನಿನ್ನನ್ನು ಒಬ್ಬಳೇ ಈ ಮನೇಲಿ ಬಿಟ್ಟು ಹೋಗೋದಕ್ಕೆ ಭಯ. ಯಾಕೆ ಹೇಳು? ನಿನಗೂ ಈ ಮನೆ ಹೊಸ್ತಲ್ವಾ? ಅದಕ್ಕೆ ಹೇಗೆ ನನ್ನ ಮಗಳನ್ನ ಬಿಟ್ಟು ಹೋಗಲಿ ಅಂತ ಯೋಚನೆ ಮಾಡ್ತಾ ಇರಬೇಕು. ಪಾಪ. ನಾನೇ ಹೇಳಿದೆ ಹನಿಮೂನ್ಗೆ ಹೋಗಿ ಅಂತ. ಆದರೆ ಸೀತಮ್ಮ ಹೇಳಿದ್ಲು, ನಾನಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ, ನಾನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ. ಹೌದಾ? ಹಾಗಂದಿರಲ್ಲ. ಅವ್ರಿಗೆ ನಿನ್ನ ಹತ್ರ ಡೈರೆಕ್ಟಾಗಿ ಹೇಳೋದಕ್ಕೆ ಮುಜುಗರ ಆಗಿರ್ಬೋದು. ಈಗ ಯಾರನ್ನೋ ನೋಡಿ ಇಷ್ಟ ಆಗಲಿಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಹೇಳ್ತೀವಾ? ನೀ ಹೇಳ್ತಿದ್ಯಾ? ಇಲ್ಲ ತಾನೆ?
ಅದೇ ಥರ ಇರ್ಬೋದು. ಆದ್ರೆ ನನ್ನ ಜೊತೆಗಿದ್ದಾಗ್ಲೂ ಅಪ್ಪ ಅಮ್ಮ ಹ್ಯಾಪಿಯಾಗಿರ್ತಾರೆ ಅಲ್ವಾ? ಹಾಗಂತ ನೀನು ಅನ್ಕೋತಾ ಇದೀಯ. ಇಲ್ಲಿ ನೋಡು, ನೀನೇ ನಿಂತು ನಿಮ್ಮ ಅಮ್ಮನ ಮದುವೆ ಮಾಡಿಸ್ದೆ, ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ಯಾ? ನೀನು ಅದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೇನೆ ನಿಮ್ಮ ಅಪ್ಪ ಅಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅಂತ ಅರ್ಥ. ನನಗಿದೆಲ್ಲ ಏನೂ ಅರ್ಥ ಆಗ್ತಿಲ್ಲ. ಡೋಂಟ್ ವರಿ ಡಾರ್ಲಿಂಗ್, ನಿನಗೆ ನಾನಿದ್ದೀನಲ್ಲ, ನಾನು ಅರ್ಥ ಮಾಡಿಸ್ತೀನಿ. ಅಪ್ಪ ಅಮ್ಮ ಹ್ಯಾಪಿಯಾಗಿರೋದಕ್ಕೆ ನಾನು ಏನು ಮಾಡಬೇಕು? ಅನಾಥಾಶ್ರಮಕ್ಕೆ ಹೋಗ್ಬೇಕಾ? ಅವತ್ತೇ ನನ್ನ ತಾತನ ಹತ್ರ ಹೇಳ್ದೆ, ಅದು ಬೇಡ ಅಂದರು. ಚಿ ನಾವೆಲ್ಲ ಇರಬೇಕಾದ್ರೆ ಅನಾಥಾಶ್ರಮನ ಬಿಡ್ತು ಅನ್ನೋ. ಸಿಹಿ, ನಿಮ್ಮ ಅಪ್ಪ ಅಮ್ಮ ಖುಷಿಯಾಗಿರ್ಬೇಕು ಅಂತಂದ್ರೆ ಒಂದು ಐಡಿಯಾ ಇದೆ. ಏನು ಮಾಡ್ಬೇಕು ಹೇಳಿ? ಅಪ್ಪ ಅಮ್ಮ ಹ್ಯಾಪಿಯಾಗಿರ್ಬೇಕಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ದಟ್ಸ್ ಲೈಕ್ ಮೈ ಲಿಟಲ್ ಏಂಜಲ್. ನೀನು ಮಾಡಬೇಕಾಗಿರೋದಿಷ್ಟೇ. ಈಗ ನೀನು ಓದ್ತಾ ಇದೆಯಲ್ಲ, ಆ ಸ್ಕೂಲ್ ನನಗೆ ಬೇಡ, ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ ಅಂತ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳು. ಬೋರ್ಡಿಂಗ್ ಸ್ಕೂಲಲ್ಲಿ ನಿಂಗೆ ಹೊಸ ಹೊಸ ಫ್ರೆಂಡ್ಸು, ಎಷ್ಟೊಂದು ಜನ ಫ್ರೆಂಡ್ಸ್ ಸಿಗ್ತಾರೆ ಗೊತ್ತಾ? ಆಗ ನೀನು ಹ್ಯಾಪಿಯಾಗಿರ್ತೀಯ, ನಿಮ್ಮ ಅಪ್ಪ ಅಮ್ಮನೂ ಖುಷಿಯಾಗಿರ್ತಾರೆ. ಏನಂತೀಯ? ಬೋರ್ಡಿಂಗ್ ಸ್ಕೂಲ್ ಅಂದರೆ ಏನು? ಅದೇನಂತ ನನಗೆ ಗೊತ್ತೇ ಇಲ್ಲ. ಅದು ಹೇಗಿರುತ್ತೆ? ಬೋರ್ಡಿಂಗ್ ಸ್ಕೂಲ್ ಅಂದರೆ ಅದು ಸ್ಕೂಲೇ. ಅನಿ ಹೋಗ್ತಾ ಇದ್ದಾನಲ್ಲ, ಅದಕ್ಕಿಂತ ದೊಡ್ಡ ಸ್ಕೂಲು. ಅವನು ಹೇಳಿದ್ನಲ್ಲ, ಲಂಚಲ್ಲಿ ಬುಫೆ ಇರುತ್ತೆ ಅಂತ. ಈ ಬೋರ್ಡಿಂಗ್ ಸ್ಕೂಲ್ಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಯಾವಾಗಲೂ ದೊಡ್ಡ ದೊಡ್ಡ ಬುಫೆನೇ. ನಿನಗೆ ಈ ಡ್ರಾಪು ಪಿಕಪ್ಪು ಇದೆಲ್ಲ ಬೇಕಾಗೋದೇ ಇಲ್ಲ. ಪಾಪ ನೀನೇ ಹೇಳು, ನಮ್ಮ ರಾಮ ನಿನ್ನನ್ನು ಡ್ರಾಪ್ ಪಿಕಪ್ ಮಾಡಿ ಎಷ್ಟು ಟಯರ್ಡ್ ಆಗೋಗ್ತಾನೆ ಅಲ್ವಾ? ನೀನು ಅಕಸ್ಮಾತ್ ಬೋರ್ಡಿಂಗ್ ಸ್ಕೂಲ್ಗೆ ಹೋದೆ ಅಂತಂದರೆ ಅವರೇ ಎಲ್ಲ ನೋಡ್ಕೋತಾರೆ. ಇಲ್ಲಿ ನಿಮ್ಮ ಅಪ್ಪ ಅಮ್ಮ ಹ್ಯಾಪಿಯಾಗಿರ್ತಾರೆ. ಏನು? ಹೌದಾ? ಪುಟ, ಇನ್ನೊಂದು ವಿಷಯ ಗೊತ್ತಾ? ಸೀಕ್ರೆಟ್ ಯಾರಿಗೂ ಹೇಳ್ಬೇಡ. ನಾನು ನಿನ್ನ ಥರ ಇದ್ದಾಗ ಬೋರ್ಡಿಂಗ್ ಸ್ಕೂಲಲ್ಲೇ ಓದಿದ್ದು. ಅಲ್ಲಿ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಸಿಕ್ಕಿದ್ರು ಗೊತ್ತಾ? ನಾನು ಬೋರ್ಡಿಂಗ್ ಸ್ಕೂಲಲ್ಲಿ ಓದಿದ್ದಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿರೋದು. ದೊಡ್ಡವಳಾದ್ಮೇಲೆ ನೀನು ನನ್ನ ಥರ ಸ್ಟ್ರಾಂಗ್ ಆಗ್ಬೇಕು ತಾನೆ? ಅದಕ್ಕೆ ಏನು ಮಾಡ್ಬೇಕು ಹೇಳು? ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತೀನಿ. ವೆರಿ ಗುಡ್, ದಟ್ಸ್ ಲೈಕ್ ಮೈ ಲಿಟಲ್ ಏಂಜಲ್. ಸಿಹಿ, ಇನ್ನೊಂದು ವಿಷಯ, ಇದು ನನ್ನ ನಿನ್ನ ಮಧ್ಯೆ ಇರೋ ಸೀಕ್ರೆಟ್. ಈ ಬೋರ್ಡಿಂಗ್ ಸ್ಕೂಲೆಲ್ಲ ಸ್ಟ್ರಾಂಗ್ ಪೀಪಲ್ಗೆ, ಎಲ್ಲರಿಗೂ ಅಲ್ಲ. ಅನಿಗೂ ಹೇಳೋದಕ್ಕೆ ಹೋಗ್ಬೇಡ, ಓಕೆ? ನಿಮ್ಮಪ್ಪ ಅಮ್ಮ ಹ್ಯಾಪಿಯಾಗಿರ್ಬೇಕು ಅಂದರೆ ನಮ್ಮ ಸಿಹಿ ಪುಟ್ಟ ಏನು ಮಾಡಬೇಕು? ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬೇಕು. ನಂತರ ಸ್ಟ್ರಾಂಗ್ ಆಗಬೇಕು ಅಂದರೆ ನಮ್ಮ ಸಿಹಿ ಪುಟ್ಟ ಏನು ಮಾಡಬೇಕು? ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬೇಕು. ವೆರಿ ಗುಡ್. ಸೂರಿ, ನಾವು ಯಾಕೆ ಈ ವಿಷಯನ ಸರ್ಪ್ರೈಸ್ ಆಗಿಡಬಾರ್ದು? ಸೂರಿ, ನಿನಗೆ ಈ ವಿಷಯ ಸಣ್ಣದಾಗಿರ್ಬೋದು, ಆದರೆ ಸೀತಾರಾಮ್ ಇಬ್ಬರಿಗೂ ಇದು ದೊಡ್ಡ ವಿಷಯ ಅಲ್ವಾ? ಅದು ಅಲ್ಲದೆ ನಿಮ್ಮ ಮನೇಲಿ ಬೇರೆಯವ್ರಿಗೂ ಇದೊಂದು ದೊಡ್ಡ ಸರ್ಪ್ರೈಸೇ ಆಗಿರುತ್ತೆ. ನಾನು ಅದನ್ನೇ ಹೇಳಿದ್ದೀನಿ. ರಾಮ್ ಹತ್ರ ನಾನು ಮಾತಾಡಿದ್ದೀನಿ. ಈ ವಿಷಯನ ಯಾರ ಜೊತೆನೂ ಅವ್ನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ಓಕೆನಾ? ಬಾ, ಮತ್ತೆ ಎಲ್ಲರಿಗೂ ದೊಡ್ಡ ಸರ್ಪ್ರೈಸ್ ಕೊಡೋಣ. ಬರ್ತೀನಿ ಸೂರಿ, ಬರ್ತೀನಿ. ಬಾಯ್. ಏನದು ಸರ್ಪ್ರೈಸು? ಇದೊಳ್ಳೆ ಕಥೆ ಆಯ್ತಲ್ಲ. ಸರ್ಪ್ರೈಸ್ ಏನು ಅಂತ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಹೆಂಗಾಗುತ್ತೆ? ಅವೆಲ್ಲ ಗೊತ್ತಿಲ್ಲ. ಆ ಸರ್ಪ್ರೈಸ್ ನಿಮಗೆ ಗೊತ್ತಿದ್ಮೇಲೆ ನನಗೂ ಗೊತ್ತಾಗಬೇಕು. ಸುಮ್ಮನೆ ಹಾಫ್ ಶರ್ಟ್ ಅನ್ನಿಸ್ಕೊಳ್ಳೋದ ನಾನು. ಅದೇನು ಸರ್ಪ್ರೈಸ್ ಅಂತ ಹೇಳಿ, ನಾನು ನೀಟಾಗಿ ಮೇಂಟೈನ್ ಮಾಡ್ತೀನಿ. ನೋ ಹೇಳೋಕ್ಕಾಗಲ್ಲ. ಯು ವೇಟ್ ಆ್ಯಂಡ್ ವಾಚ್. ನಿಮಗೆ ಮಗು ಬೇಕೋ ಬೇಡವೋ? ಏನೇ ಮಗುಗೂ ಈ ಸರ್ಪ್ರೈಸ್ಗೂ ಏನೇ ಸಂಬಂಧ? ನಿಮಗೆ ಮಗು ಬೇಕು ಅಂದರೆ ಅದೇನು ಸರ್ಪ್ರೈಸ್ ಅಂತ ಹೇಳಿ. ಯೋ ಹೆಂಗ್ ಬ್ಲ್ಯಾಕ್ ಮೇಲ್ ಮಾಡ್ತೀಯ ನೀನು? ಹಿಂಗೆಲ್ಲ ಯಾರಾದ್ರೂ ಗೂಂಡಾಗಿರಿ ಮಾಡ್ತಾರಾ? ಒಂದು ಕಾಲದಲ್ಲಿ ನಾನು ಲೇಡಿ ಡಾನ್ ಆಗಿದ್ದೆ. ಈ ಸಾಧು ಪ್ರಾಣಿನ ಮದುವೆ ಆಗಿ ನಾನು ಸಾಧು ಆಗ್ಬಿಟ್ಟೆ. ಅದಕ್ಕೆ ಸದ್ಯಕ್ಕೆ ಫೀಲ್ಡ್ ಬಿಟ್ಟಿದ್ದೀನಿ. ಹೀಗೇನು ಆ ಸರ್ಪ್ರೈಸ್ ಏನು ಅಂತ ಹೇಳ್ತಿರೋ ಇಲ್ವೋ? ಆಯ್ತು, ಹೇಳ್ತೀನಿ. ಬಟ್
ನಿನಗೆ ಹೆದರ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಯು ಆರ್ ಮೈ ಪಾರ್ಟ್ನರ್ ಇನ್ ಕ್ರೈಮ್, ಯು ಆರ್ ಮೈ ಪಾರ್ಟ್ನರ್ ಇನ್ ಎವ್ರಿಥಿಂಗ್. ಅದಕ್ಕೆ ಹೇಳ್ತಿದ್ದೀನಿ. ಹೇಳಿ. ಸೂರಿದನಲ್ಲ, ಸೀತನ್ನ ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಮಾಡ್ತಾನೆ. ನಿಜನಾ? ಎಸ್. ನೀನು ಅಷ್ಟೇ ಯಾರಿಗೂ ಹೇಳಕ್ಕಿಲ್ಲ, ನಿನಗೆ ಏನು ಗೊತ್ತಿಲ್ಲ ಅನ್ನೋ ಥರನೇ ಇರು. ಶೋರ್. ಡೀಲ್. ಎಸ್. ಡೀಲ್. When one or two different words are combined to form a different individual word, and that is known as compound word. Got it? For example, butter and fly are two different words. ಇವೆರಡು ಸೇರಿದಾಗ ಬಟರ್ಫ್ಲೈ ಅನ್ನೋ ಒಂದು ಹೊಸ ವರ್ಡ್ ಬರುತ್ತೆ ಅಲ್ವಾ? ಇದೇ ಥರ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಓಕೆ? ಮೌನ? ಗೋಲ್ಡನ್ ಫಿಶ್, ಗೋಲ್ಡ್ ಫಿಶ್. ಗುಡ್. ಟೂತ್ ಅಂಡ್ ಬ್ರಷ್, ಟೂತ್ ಬ್ರಷ್. ವೆರಿ ಗುಡ್. ಹನಿ ಪ್ಲಸ್ ಕೇಕ್, ಹನಿ ಕೇಕ್. ದಟ್ಸ್ ರೈಟ್. ಸಿಹಿ, ಈಗ ನೀನು ಹೇಳು. ಕಾಂಪೌಂಡ್ ವರ್ಡ್ಸ್ಗೆ ಎಕ್ಸಾಂಪಲ್ ಹೇಳು. ಅದು ಮಿಸ್. ಕ್ಲಾಸಲ್ಲಿ ಕುತ್ಕೊಂಡು ಏನು ಯೋಚನೆ ಮಾಡ್ತಿದ್ಯಾ? ನಿನ್ ಕಾನ್ಸಂಟ್ರೇಷನ್ ಎಲ್ಲಿದೆ? ಕಾಂಪೌಂಡ್ ವರ್ಡ್ಸ್ಗೆ ಒಂದು ಎಕ್ಸಾಂಪಲ್ ಗೊತ್ತಿಲ್ವಾ ನಿಂಗೆ? ಹನಿಮೂನ್ ಮಿಸ್. ದಟ್ಸ್ ರೈಟ್, ಬಟ್ ಸರಿ ಸಿಟ್. ನಿನ್ನೆ ನಾನು ಸ್ಮೈಲಿ ಪೋಯಮ್ನ ಬೈ ಹ್ಯಾಟ್ ಮಾಡ್ಕೊಂಡ್ ಬರಕ್ ಹೇಳಿದ್ದೆ ಅಲ್ಲ? ಎಲ್ಲರೂ ಬೈ ಹ್ಯಾಟ್ ಮಾಡ್ಕೊಂಡ್ ಬಂದಿದ್ದೀರಾ? Yes, ma'am. ಕಮ್ ಆನ್, ಸಿಂಗ್. Sim and smiley on the slide. ಸಿಹಿ, ವೈ ಆರ್ ಯು ನಾಟ್ ಸಿಂಗಿಂಗ್? ಅದು ಮಿಸ್, ನಾನು ಬಯಾಟ್ ಮಾಡ್ಕೊಂಡು ಬಂದಿಲ್ಲ. ಇತ್ತೀಚೆಗೆ ನೀನ್ ಕ್ಲಾಸಲ್ಲಿ ಗಮನನೇ ಕೊಡ್ತಿಲ್ಲ. ನಾಳೆ ಕ್ಲಾಸಿಗೆ ಬರಬೇಕಾದ್ರೆ ಈ ಪೋಯಮ್ನ 5 times ಬರ್ಕೊಂಡು ಬರಬೇಕು. ಓಕೆ? ಸಿಟ್. ಓಕೆ, ಕಂಟಿನ್ಯೂ. ಹಾಯ್. ವೆಲ್ಕಮ್ ಸೀತಾ. ಹಾಯ್. ಈ ಸರಿ ಸೀತಾ ಅನ್ನ ಸೀತಮ್ಮ. ವೆಲ್ಕಮ್ ಸೀತಾವ. ಪ್ಲೀಸ್. ಹಾಯ್. ವೆಲ್ಕಮ್ 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 ಮಿಸಸ್ ಸೀತಾ ಶ್ರೀರಾಮ್ ದೇಸಾಯಿ. ಸರ್, ಸೀತಾ ಅವರು ಬರ್ತಾರೆ ಅಂತ ನೀವು ಮೊದಲೇ ಇನ್ಫಾರ್ಮ್ ಮಾಡಿದಿದ್ರೆ ನಾವೆಲ್ಲ ಸೇರಿ ಅಟ್ಲೀಸ್ಟ್ ಬೊಕ್ಕೆ ಆದರೂ ತರ್ತಿದ್ವಿ. ಮದುವೆ ಆದಮೇಲೆ ಜೋಡಿಯಾಗಿ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ಖಾಲಿ ಕೈಯಲ್ಲಿ ವೆಲ್ಕಮ್ ಮಾಡೋ ಹಾಗಾಯಿತು. ಓಕೆ, ನಿಮ್ಮ ಪ್ರೀತಿನೇ ದೊಡ್ಡದು ನನಗೆ, ಬೊಕ್ಕೆ ಎಲ್ಲ ಬೇಡ. ಆಕ್ಚುಲಿ ನಾನು ಸೀತನ್ ಎಷ್ಟು ಮಿಸ್ ಮಾಡ್ಕೊಂಡು ಅವ್ಳ ಲಂಚ್ ಬಾಕ್ಸ್ನು ಅಷ್ಟೇ ಮಿಸ್ ಮಾಡ್ಕೊಂಡೆ. ಇವನ್ ನಾನು ಕೂಡ. ಸರ್, ನೀವೇನು ಸರ್ ಹೀಗಂತೀರಾ? ಸೀತಾ ಮ್ಯಾಮ್ ಇವಾಗ ನಿಮ್ಮ ಜೊತೆ ನಿಮ್ಮನೇಲೇ ಇರ್ತಾರಲ್ವಾ, ಏನು ಬೇಕಾದ್ರೂ ಮಾಡಿಸ್ಕೊಂಡು ತಿನ್ಬೋದಲ್ವಾ ಸರ್? ಅಯ್ಯೋ, ನನಗಂತೂ ನಮ್ಮ ಮನೇಲಿ ಯಾರೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವ್ರು ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಡೆಫಿನೆಟ್ಲಿ ಮನೇಲಿದ್ದು ಏನೇ ಮಾಡಿಕೊಟ್ರು, ಬಟ್ ಆಫೀಸಿಗೆ ಬಂದು ಆ ಲಂಚ್ ಬಾಕ್ಸ್ ತಗೋಬರೋ ಫೀಲಿಂಗ್ ಇದೆಯಲ್ಲ, ಸಮಥಿಂಗ್ ಸ್ಪೆಷಲ್. ಕರೆಕ್ಟ್. ಸೀತಾ, ಆಕ್ಚುಲಿ ನೀನು ನಿನ್ನ ಲಂಚ್ ಬಾಕ್ಸ್ಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಕಡೆ. ಯಾಕೆ? ನೀವಿಬ್ರು ಒಂದ್ ಮಾಡಿದ್ದು ಅದೇ ತಾನೇ. ಸೀತಾ ಹೇಳಿ, ನಾರ್ಮಲ್ ಎಂಪ್ಲಾಯಿ ಆಗಿ ಆಫೀಸಿಗೆ ಬರ್ತಿದ್ದೀರಲ್ಲ, ಅದು ಚೆನ್ನಾಗಿತ್ತಾ? ಅಥವಾ ಈಗ ಬಾಸ್ ಹೆಂಡತಿಯಾಗಿ ಪಾದಾರ್ಪಣೆ ಮಾಡಿದ್ದೀರಲ್ಲ, ಇದು ಚೆನ್ನಾಗಿ ಅನ್ನಿಸ್ತಾ ಇದೆಯಾ? ಅಂತ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಎಷ್ಟು ದಿನ ಆಫೀಸಿಗೆ ಬರೋಕ್ಕಾಗಲಿಲ್ವಲ್ಲ, ನಾನು ತುಂಬ ಮಿಸ್ ಮಾಡಿಕೊಂಡೆ ಇವರೆಲ್ಲರನ್ನೂ, ಮತ್ತು ನನ್ನ ಕೆಲಸನೂ ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ. ಸತ್ಯ, ಮನೇಲಿ ಇನ್ನೂ ಅಡ್ಜಸ್ಟ್ ಆಗಬೇಕು ಅಂತ ಹೇಳ್ದೆ ಆಫೀಸಿಗೆ ಬಂದಿಯಲ್ಲ, ವೆರಿ ಗುಡ್. ಮೋರ್ ಓವರ್ ನೀವೆಲ್ಲರೂ ಸೀತಾ ಇಲ್ಲಿ ಅಂತ ಕೇಳ್ತಿದ್ರಿ, ಅದಕ್ಕೆ ಇವತ್ತು ಕರ್ಕೊಬಂದಿದ್ದೀನಪ್ಪ. ಹ್ಯಾಪಿನಾ? ಆಲ್ಸೋ ಗೈಸ್, ಐ ಹ್ಯಾವ್ 2 ನ್ಯೂಸ್ ಫಾರ್ ಯು. ಒನ್ ಇಸ್ ಗುಡ್ ನ್ಯೂಸ್, another one is bad news. ಸಿಹಿ, ಯಾಕೆ ಡಲ್ ಆಗಿದ್ಯಾ? ನಿಮ್ಮ ಅಪ್ಪ ಅಮ್ಮನ್ಗೆ ನೀನಂದ್ರೆ ತೊಂದ್ರೆನಾ? ಅಯ್ಯೋ, ಸಿಕ್ಕಾಪಟ್ಟೆ ತೊಂದ್ರೆ. ನಮ್ಮಮ್ಮ ಯಾವಾಗ್ಲೂ ಬೈತಾನೆ ಇರ್ತಾಳೆ, ನೀನ್ ಹಿಂಗೆ ಕೀಡ್ಲೆ ಮಾಡು, ನಿನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ತೀನಿ ಅಂತ. ಬೋರ್ಡಿಂಗ್ ಸ್ಕೂಲಾ? ಅಯ್ಯೋ, ಅವ್ರಾಗಂತ ಹೆದರ್ತಾರಷ್ಟೇ, ಆದ್ರೆ ಯಾವ ಸ್ಕೂಲ್ಗೂ ಕಳ್ಸಲ್ಲ.
ನಿಜವಾಗ್ಲೂ ನಾನು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಲ್ವಾ? ಅಯ್ಯೋ, ಬೋರ್ಡಿಂಗ್ ಸ್ಕೂಲ್ ಅಂದ್ರೆ ಮನೆಯಿಂದ ಸಖತ್ ದೂರ. ನಾನು ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಬೇಜಾರು, ಅದಕ್ಕೆ ನನ್ನ ಎಲ್ಲೂ ಹಾಕಲ್ಲ. ಹಂಗಿದ್ರೆ ಅಪ್ಪ ಅಮ್ಮ ನನಗೆ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಲ್ವಾ? ಆದ್ರೆ ಬಡ್ಡಿ ಬಂಗಾರಮ್ಮ ಆಂಟಿ ನನಗೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತಾರಲ್ವಾ, ನಾನು ಏನು ಮಾಡಲಿ? ಸರ್ ಏನು ಸರ್ ಅದು ಗುಡ್ ನ್ಯೂಸು? ಬ್ಯಾಡ್ ನ್ಯೂಸ್ ಏನಂತ ಹೇಳಿ ರಾಮ್. ಓಕೆ, ಬ್ಯಾಡ್ ನ್ಯೂಸ್ ಇಸ್ ಇನ್ನು ಮುಂದೆ ಸೀತಾ ಅವರು ಅಕೌಂಟ್ ಸೆಕ್ಷನಲ್ಲಿ ಕೆಲಸ ಮಾಡೋದಿಲ್ಲ. ಸರ್ ನೀವೇನು ಸರ್ ಹೀಗೆ ಹೇಳ್ಬಿಟ್ರಿ? ಸೀತಾ ಮ್ಯಾಮಿನ ಮೇಲೆ ಇಲ್ಲಿ ಎಂಪ್ಲಾಯ್ ಅಲ್ವಾ? ಆಫೀಸು ಕೂಡ ಬರಲ್ವಾ? ಸೀತಾ ಮ್ಯಾಮ್, ಇದು ನಿಮ್ಮ ಡಿಸಿಷನ್ನಾ? ಸರ್, ನೀವೇ ಹೇಳಿದ್ರಿ ಸೀತಾ ಮ್ಯಾಮ್ನ ನಾನು ಯಾವುದಕ್ಕೂ ಫೋರ್ಸ್ ಮಾಡೋದಿಲ್ಲ, ಅವ್ರಿಗೆ ಇಷ್ಟ ಇದ್ದರೆ ಆಫೀಸ್ಗೆ ಬರ್ಬೋದು, ಇಲ್ಲ ಅಂದರೆ ಮನೇಲಿ ಇರ್ಬೋದು ಅಂತ. ಆದರೆ ಈಗ ಅಕೌಂಟ್ಸಲ್ಲಿ ಕೆಲಸ ಮಾಡಲ್ಲ ಅಂದರೆ? ರಾಮ್ ನನಗೆ ಈ ವಿಷಯ ಹೇಳ್ತೇನೆ ಡಿಸೈಡ್ ಮಾಡಿದಾರಲ್ಲ. ರಾಮ್, ಬರೀ ಬ್ಯಾಡ್ ನ್ಯೂಸ್ ಹೇಳಿ ಸುಮ್ಮನಾಗ್ಬಿಟ್ರೆ ಗುಡ್ ನ್ಯೂಸ್ ಕೂಡ ಹೇಳಿ, ಆಮೇಲೆ ನಾವು ಡಿಸೈಡ್ ಆಗ್ತೀವಿ ಬೇಜಾರಾಗಬೇಕೋ ಇಲ್ವೋ ಅಂತ. ನಾಟ್ ಬ್ಯಾಡ್ ಪ್ರಿಯಾ. ಅಶೋಕ್ ಜೊತೆ ಇದ್ಕೊಂಡು ನೀನು ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ. ಐನೋ, ಹೇಳಿ. Okay, so the good news is Sita will be appointed as a new member for Board of Directors. I'm sorry Sita. ಈ ವಿಷಯ ನಿಮಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿಲ್ಲ. ಐ ಹೋಪ್ ಯು ಲೈಕ್ ಇಟ್. ಬಟ್ ರಾಮ್, ನನಗೆ ಗೊತ್ತು ಇಷ್ಟು ದೊಡ್ಡ ಪೊಸಿಷನ್ ನನಗೆ ಯಾಕೆ ಬೇಡ ಗಿಡ ಅನ್ನೋ ಮಾತೇ ಇಲ್ಲ. ಯು ಹ್ಯಾವ್ ಟು ಆಕ್ಸೆಪ್ಟ್ ದಿಸ್ ಡಿಸಿಷನ್. ಕಮ್ ಆನ್ ಪ್ಲೀಸ್. ಪ್ಲೀಸ್ ಅಂತೆಲ್ಲ ಹೇಳ್ಬೇಡಿ, ಅವಳು ಆಕ್ಸೆಪ್ಟ್ ಮಾಡೇ ಮಾಡ್ತಾಳೆ. ಹೌದು ಸರ್, ಇದು ತುಂಬ ಒಳ್ಳೆ ಡಿಸಿಷನ್. ವೆಲ್ಕಮ್ ಆನ್ ಬೋರ್ಡ್ ಸೀತಾ. ಕಂಗ್ರ್ಯಾಚುಲೇಷನ್. ಸೀತಾ ಸಿಹಿ ಸ್ಕೂಲ್ಗೆ ಬಸ್ ಬುಕ್ ಮಾಡಿದ್ದಕ್ಕೆ ಅಷ್ಟೊಂದೆಲ್ಲ ಕೋಪ ಮಾಡ್ಕೊಂಡ್ರೆ ಈಗ ನೀವು ಮಾಡಿದ್ದು ಸರಿನಾ? ಮನೇಲಿ ಅತ್ತೆ ಮಾವ ಎಲ್ಲ ಇದ್ದಾರೆ, ಅವ್ರು ಇರ್ಬೇಕಾದ್ರೆ ನನಗೆ ಯಾಕೆ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ? ಯಾಕಂದ್ರೆ ಯು ಮೈ ವೈಫ್ ಸೀತಾ, ಯು ಆರ್ ಗೋಯಿಂಗ್ ಟು ಬಿಲ್ಡ್ ದ ಫ್ಯೂಚರ್ ವಿತ್ ಮೀ. ಮೋರ್ ಓವರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಿದ್ದೆ ನೀವು. ನಿಮ್ಗಿಂತ ಪೊಸಿಷನ್ ಅಲ್ಲಿ ಸೂಟೇಬಲ್ ವ್ಯಕ್ತಿ ಬೇರೆ ಯಾರೂ ಸಿಗ್ಲಿಲ್ಲ, ಅದಕ್ಕೆ ನಿಮ್ಮ ಹೆಸರನ್ನೇ ಅನೌನ್ಸ್ ಮಾಡ್ಬಿಟ್ಟೆ. ಸರಿ ಇಲ್ಲ ರಾಮ್, ನನಗೆ ಅಲ್ಲಿ ಏನು ಹೇಳೋಕ್ಕಾಗಲಿಲ್ಲ. ನೀವ್ ಏನೇ ಹೇಳಿದ್ರು ನಾನು ಕೇಳ್ತಾನೂ ಇರ್ಲಿಲ್ಲ. ಈಗ ನಾನು ನಿಮ್ಮನ್ನ ಎಲ್ಲ ವಿಷಯದಲ್ಲೂ ಫೋರ್ಸ್ ಮಾಡೋದಕ್ಕೆ ಬರಲ್ಲ, ಬಟ್ ಕೆಲವೊಂದು ಈ ತರ ವಿಷಯದಲ್ಲಿ ಮಾತ್ರ ಫೋರ್ಸ್ ಮಾಡ್ತೀನಿ. ಯಾಕಂದ್ರೆ ನೀವು ಯಾವಾಗಲೂ ನಾನು ಯಾಕೆ ಅವ್ರು ಇರ್ತಾರೆ ಇವ್ರು ಇರ್ತಾರೆ ಅಂತ ಹೇಳ್ಕೊಂಡು ಮುಂದೆ ಬರೋದೇ ಇಲ್ಲ. ನಾನು ನಿಮ್ಮ ಕೈ ಹಿಡ್ಕೊಂಡು ನಡೀತಾ ಇದ್ದೀನಿ, ನೀವು ಎಲ್ಲ ವಿಷಯದಲ್ಲೂ ನನ್ನ ಜೊತೆಗೆ ಇರ್ಬೇಕಷ್ಟೆ. ಬೋರ್ಡ್ ಮೆಂಬರ್ ಆಗ್ಬಿಟ್ರಿ ಅಂತ ನೀವೇನು ಡೈಲಿ ಆಫೀಸ್ ಬರೋದು ಬೇಡ. ಇದ್ರಲ್ಲಿ ಯಾರ ತಕರಾರು ಇರೋದಿಲ್ಲ, ಎಲ್ಲರೂ ಹ್ಯಾಪಿಯಾಗೇ ಇರ್ತಾರೆ. ಇನ್ಫ್ಯಾಕ್ಟ್ ತಾತನ ಹತ್ರ ಈ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೂ ಪಾಪ ನೀವು ಯಾವಾಗಲೂ ಜೊತೆಗಿರ್ಬೇಕು ಅಂತ ಎಷ್ಟು ಖುಷಿ ಪಟ್ರು ಗೊತ್ತಾ? ಆದ್ರೂ ಒಂದ್ಸಲ ಅತ್ತೇನು ಕೇಳ್ಬೋದಿತ್ತಲ್ಲ. ಸೀತಾ, ಈ ವಿಷಯದಲ್ಲಿ ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋದೇ ಚಿಕ್ಕಿ, ಗೊತ್ತಾ ನಿಮ್ಗೆ? ಓ, ಸಿಹಿ ಸ್ಕೂಲ್ ಬಿಡೋ ಟೈಮ್ ಆಯ್ತು, ಪಿಕ್ ಮಾಡಕ್ ಹೋಗ್ಬೇಕು. ಬೇಗ ಬನ್ನಿ ಬನ್ನಿ ಬನ್ನಿ, ಕಮ್ 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 ಕಮ್. ಯಾರು ಬಂದಿದ್ದಾರೆ ಕರ್ಕೊಂಡು ಹೋಗಿ? ಮಿಸ್, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ನಾನು ಕರ್ಕೊಂಡು ಹೋಗೋಕೆ. ಓ, ಇವತ್ತು ನಿಮ್ಮ ಅಪ್ಪ ಅಮ್ಮನೇ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ನೈಸ್, ಯು ಮೇ ಗೋ ನೌ. ಅಪ್ಪ ಅಮ್ಮ ನಾನು ಪಿಕ್ ಮಾಡೋಕ್ಕಿಂತ ಮುಂಚೆ ನಾನು ಎಲ್ಲಾದರೂ ದೂರ ಹೊರಟೋಗ್ತೀನಿ.
ಲೇಟ್ ಆಗೋಯ್ತು ಅನ್ಸುತ್ತೆ ಸೀತಾ. ಮಕ್ಕಳೆಲ್ಲ ಆಲ್ರೆಡಿ ಹೋಗ್ತಿದ್ದಾರೆ ನೋಡಿ. ರಾಮ್, ನೀವೇನು ತಲೆ ಕೆಡ್ಸ್ಕೋಬೇಡಿ. ಸಿಹಿ ಬಗ್ಗೆ ನಿಮಗೆ ಗೊತ್ತಲ್ಲ, ಅವಳು ನಿಮಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಈ ಹಾಳ ಟ್ರಾಫಿಕ್ ಇಂದಾನೇ ಲೇಟ್ ಆಗಿರೋದು. ನಾನು ಒಂದು 10 ನಿಮಿಷ ಬೇಗ ಹೊರಡಬೇಕಾಗಿತ್ತು. ಇಟ್ಸ್ ಓಕೆ ರಾಮ್, ಕಾಮ್ ಡೌನ್. ಅಲ್ಲಿ ಪೇರೆಂಟ್ಸ್ ಬರಲಿಲ್ಲ ಅಂದರೆ ರಿಸೆಪ್ಷನಲ್ಲೇ ಇಟ್ಕೊಂಡಿರ್ತಾರೆ ಮಕ್ಕಳನ್ನ. ಹೋಗಿ ನೋಡೋಣ ಬನ್ನಿ. ಹಾಯ್ ಆಂಟಿ. ಹಾಯ್ ಶ್ರೇಯಸ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಸಿಹಿ ಸಿಹಿ ಆಗ್ಲೇ ಹೋದ್ಲು. ನಾವು ಈಗಷ್ಟೇ ಬರ್ತಿದೀವಿ, ಅವಳು ಯಾರ ಜೊತೆ ಹೋದ್ಲು? ಅಲ್ಲ, ಟೀಚರ್ಸು ಮಕ್ಕಳ ಪೇರೆಂಟ್ಸ್ ಬಂದಿದಾರೋ ಇಲ್ವೋ ಅಂತ ಚೆಕ್ ಮಾಡ್ದೆ ಕಳಿಸ್ಬಿಡ್ತಾರಾ? ರಾಮ್, ಅವಳು ಪ್ಲೇ ಏರಿಯಲ್ಲಿ ಆಟ ಆಡ್ತಿರ್ಬೋದು, ಒಂದ್ಸಲ ಚೆಕ್ ಮಾಡೋಣ. ಓ, ಸ್ಕೂಲ್ ಬಿಟ್ಬಿಟ್ಟಿದ್ಯೋ ಏನೋ. ಅವಳು ನನಗೆ ಸಿಗ್ತಾಳೋ ಇಲ್ವೋ? ಅವರಪ್ಪ ಬಂದು ಅವಳನ್ನ ಕರ್ಕೊಂಡು ಹೊರಟಾಗಿದ್ರೆ ಅರೆ ಬಂಗಾರಿ, ನಾನು ನಿನ್ನ ನೋಡ್ಬೇಕು ಅಂತ ಬರ್ತಾ ಇದ್ರೆ ನೀನು ನನ್ನ ನೋಡಕ್ಕೆ ಬರ್ತಾ ಇದೀಯಾ? ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಬಂದಿದೀಯಾ? ಅವರೆಲ್ಲಿ ಕಾಣಿಸ್ತಾ ಇಲ್ಲ? ಯಾಕೆ ಏನು ಮಾತಾಡ್ತಾ ಇಲ್ಲ? ಏನು ಯೋಚನೆ ಮಾಡ್ತಾ ಇದೀಯಾ? ವಟಾರಕ್ಕೆ ಬರ್ತೀಯ ನನ್ನ ಜೊತೆ? ನಿಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ಕರ್ಕೊಂಡು ಬಾ ಅಂತ ನಿಮ್ಮ ಅಜ್ಜಿ ಹೇಳಿದಾಳೆ. ಬರ್ತೀಯಾ? ಓಕೆ ತಾತ. ಸರಿ, ಹಾಗಾದ್ರೆ ನೀವು ಅಪ್ಪ ಅಮ್ಮನಿಗೆ ಫೋನ್ ಮಾಡ್ಬಿಡೋಣ. ಯಾಕೆಂದ್ರೆ ಅವ್ರು ಇಲ್ಲಿ ಬಂದು ಇನ್ನೂ ಹುಡ್ಕೋದ್ ಬೇಡ ಅಲ್ವಾ? ಅಯ್ಯಯ್ಯೋ, ಫೋನೇ ಮರ್ತು ಬಂದ್ಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡೋಣ, ಈಗ ಒಟ್ಟಾರಕ್ಕೆ ಹೊಟ್ಟೋಗೋಣ. ನಿಮ್ಮ ಅಮ್ಮನಿಗೆ ಅಲ್ಲಿಗೆ ಬಂದು ನಿನ್ನನ್ನು ಕರ್ಕೊಂಡೋಗು ಅಂತ ಹೇಳೋಣ. ಸರಿ ತಾತ. ಬಾ, ಎತ್ಕೋತೀನಿ. ಬೇಡ ತಾತ, ನನಗೀಗ 6 years. ನಾನು ತುಂಬಾ ಸ್ಟ್ರಾಂಗು. ನಾನು ನಡ್ಕೊಂಡೇ ಬರ್ತೀನಿ. ಓ, ನನಗೂ 1 ವರ್ಷ ಹೆಚ್ಚಾಗ್ಬಿಟ್ಟಿದೆ ಪುಟಿ, ಆದ್ರೂ ಸ್ಟ್ರಾಂಗ್ ಆಗಿದ್ದೀನಿ.